Hi, good morning. Today we will discuss the question paper of land surveyor. ಈ ದಿನ ಈ ಕ್ವಶನ್ ಪೇಪರ್ ಅಲ್ಲಿ ನಾವು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತಹ 40 ಕ್ವಶನ್, ಫಿಸಿಕ್ಸ್ಗೆ ಸಂಬಂಧಪಟ್ಟಂತಹ 10 ಕ್ವಶನ್, ಅದೇ ರೀತಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ 10 ಕ್ವಶನ್, ಮಾಡರ್ನ್ ಸರ್ವೇಯಿಂಗ್ಗೆ ಸಂಬಂಧಪಟ್ಟಂತಹ 10 ಕ್ವಶನ್, ಮತ್ತೆ ಕಂಪ್ಯೂಟರ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತಹ 10 ಕ್ವಶನ್ ನೋಡ್ತಾ ಹೋಗೋಣ. 20 ಕ್ವಶನ್ ಮಾಡರ್ನ್ ಸರ್ವೇಯಿಂಗ್ ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ ಅಲ್ಲಿ 20, ಟೋಟಲ್ 100 ಕ್ವಶನ್ಸ್, 2 ಅವರ್, 2 ಅವರ್ಸ್. ಸೊ ಮೊದಲನೇದಾಗಿ ಮ್ಯಾಥಮೆಟಿಕ್ಸ್ ಅಲ್ಲಿ ಅರ್ಥಮೆಟಿಕ್ ಟಾಪಿಕ್ಸ್. ಈ ಕ್ವಶನ್ ನಂಬರ್ 1, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಕ್ಯಾನ್ ನೆವರ್ ಬಿ ಎ ಪರ್ಫೆಕ್ಟ್ ಸ್ಕ್ವೇರ್ ಬೇಸ್ಡ್ ಆನ್ ಇಟ್ಸ್ ಡಿಜಿಟ್. ನೋಡಿ, ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬೇಕಂದ್ರೆ ಈ ನಂಬರು ಯಾವ್ದ್ರಿಂದ ಎಂಡ್ ಆಗ್ಬೇಕಪ್ಪ ಅಂತಂದ್ರೆ 0, 1, 4, 5, 6 ಮತ್ತೆ 9 ಇಷ್ಟು ನಂಬರ್ ಇಂದ ಎಂಡ್ ಆಗಿದ್ರೆ ಅದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಂತಾರೆ. ಅದೇ ರೀತಿ ನೆವರ್ ಪರ್ಫೆಕ್ಟ್ ಸ್ಕ್ವೇರ್ ಆಗಬಾರ್ದು ಅಂತ ಹೇಳಿದ್ರೆ ಆ ನಂಬರು 2, 3, 7 ಮತ್ತೆ 8 ಈ ನಂಬರ್ಗಳಿಂದ ಕೊನೆಗೊಂಡ್ರೆ ಇದನ್ನ ನಾವು ನೆವರ್ ಎ ಪರ್ಫೆಕ್ಟ್ ಸ್ಕ್ವೇರ್. ಕೇಳಿರೋದು ನೆವರ್ ಬಿ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ 4, 5 ಮತ್ತೆ 6 ಯೂನಿಟ್ ಡಿಜಿಟ್ ಏನಿದೆಯಲ್ವಾ, ಇವೆಲ್ಲ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗುತ್ತೆ. ಇವು ಈ ಗ್ರೂಪ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ 8 ಇಂದ ಎಂಡ್ ಆಗಿರೋದಕ್ಕಿಸ್ಕ ಇದು ನೆವರ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗುತ್ತೆ. ಇಲ್ಲಿ ಸರಿ ಉತ್ತರ ಬಂದು ಆಪ್ಷನ್ ನಂಬರ್ 3, 15378 ಇಸ್ ಸರಿ. ಕ್ವಶನ್ ನಂಬರ್ 2, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಇಸ್ ಬೋತ್ ಎ ಪರ್ಫೆಕ್ಟ್ ಸ್ಕ್ವೇರ್ ಅಂಡ್ ಎ ಪರ್ಫೆಕ್ಟ್ ಕ್ಯೂಬ್. ಇಲ್ಲಿ ಕೊಟ್ಟಿರುವಂತಹ ಒಂದು ನಂಬರ್ ಅಲ್ಲಿ ಅದು ಪರ್ಫೆಕ್ಟ್ ಸ್ಕ್ವೇರ್ ಹೌದು, ಪರ್ಫೆಕ್ಟ್ ಕ್ಯೂಬ್ ಹೌದು. ಸೊ ಇಲ್ಲಿ ನೋಡ್ತಾ ಹೋಗೋಣ. ಆಪ್ಷನ್ ನಂಬರ್ 1 36, ಆರ್ ನ ಸ್ಕ್ವೇರ್ 36 ಆಗುತ್ತೆ, ಬಟ್ ಆರ್ ನ ಕ್ಯೂಬ್ 36 ಆಗೋದಿಲ್ಲ. ಅದೇ ರೀತಿ 8 ಸ್ಕ್ವೇರ್ ಇಸ್ 64 ಮತ್ತೆ 4 ನ ಕ್ಯೂಬ್ ಇಸ್ 64. ನೋಡಿ, ಇಲ್ಲಿ ಕ್ಯೂಬ್ ರೂಟ್ ಸ್ಕ್ವೇರ್ ರೂಟ್ ಆಯ್ತು, ಕ್ಯೂಬ್ ರೂಟ್ ಆಯ್ತು. ಸೊ ಸರಿ ಉತ್ತರ ಬಂದು ಆಪ್ಷನ್ ನಂಬರ್ 2 ಬಿ. ಕ್ವಶನ್ ನಂಬರ್ 3, ರೈಟ್ ದ ಸೆಟ್ ಎ is equal to x belongs to z and x is less than -3 less than 3 or greater than -3 in roster form. ಸೊ ರೋಸ್ಟರ್ ಫಾರ್ಮ್ ಅನ್ನೋದು ಒಂದು ವಿಧವಾದಂತಹ ವಿಧ. ಅದನ್ನ ನಾವು ಇಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸ್ ನ ರೋಸ್ಟರ್ ಫಾರ್ಮ್ ಕನ್ವರ್ಟ್ ಮಾಡಿದಾಗ ಇದಕ್ಕೆ ಸರಿ ಉತ್ತರ ಆಪ್ಷನ್ 2. ನೋಡಿ, ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಏನಾದ್ರು ಇದ್ರೆ ಅದು ಇನ್ಕ್ಲೂಡೆಡ್ ಆಗುತ್ತೆ, -3 ಇನ್ಕ್ಲೂಡೆಡ್ ಆಗುತ್ತೆ. ಒಂದ್ ವೇಳೆ ಬರೀ ಲೆಸ್ ದೆನ್ ಅಂತ ಇದ್ರೆ ಇದು ನಾವು ಎಕ್ಸ್ಕ್ಲೂಡೆಡ್ ಅಂತ ಕರಿತೀರಿ. ಎಕ್ಸ್ಕ್ಲೂಡೆಡ್ ಏನೋ ಕೊನೆ ನಂಬರ್ ಇರ್ತಾರಲ್ಲ ಅದು ಎಕ್ಸ್ಕ್ಲೂಡ್ ಆಗುತ್ತೆ. ನೋಡಿ, ಇಲ್ಲಿ -3 ಗಿಂತ ದೊಡ್ಡದು ಯಾವ್ದಪ್ಪ ಅಂದ್ರೆ -2, ಆಮೇಲೆ -1, 0, 1, 2, 3 ಗಿಂತ ಕಡಿಮೆ 2. ಇದು ಸೆಟ್ ಗೆ ಸಂಬಂಧಪಟ್ಟಂತಹ ಕ್ವಶನ್. ಕ್ವಶನ್ ನಂಬರ್ 4, ಲೆಟ್ ಎ is equal to 1, 2, bracket 3, 4 bracket close 5. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸೊ ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, 3, 4 ಬಿಲಾಂಗ್ಸ್ ಟು ಎ. ನೋಡಿ, ಏನ ಸಬ್ಸೆಟ್ ಬಂದು 1, 2, 3, 4 ಇವೆಲ್ಲ ಸಹ ಸಬ್ಸೆಟ್ ಆಗುತ್ತೆ. ಇದು ಏನಕ್ಕೆ ರಾಂಗ್ ಅಂತ ಹೇಳಿದ್ರೆ ಇಲ್ಲಿ ಆಲ್ರೆಡಿ ಒಂದು ಬ್ರಾಕೆಟ್ ಇದೆ. ಇದನ್ನ ಸೆಟ್ ಅಂತ ತೋರಿಸ್ಬೇಕಂದ್ರೆ ಇದಕ್ಕೆ ಇನ್ನೊಂದು ಬ್ರಾಕೆಟ್ ಬೇಕಾಗುತ್ತೆ. ಸೊ ಈ ತರ ತೋರಿಸಿದಾಗ ಇದು ಸರಿ ಉತ್ತರ ಆಗುತ್ತೆ. ನೆಕ್ಸ್ಟ್ 3ಗೆ ಈ ತರ ಬ್ರಾಕೆಟ್ ಆಗಿದ್ರೆ ಇದು ಸಬ್ಸೆಟ್, 4ಗೆ ಈ ತರ ಬ್ರಾಕೆಟ್ ಆಗಿದ್ರೆ ಇದು ಸಬ್ಸೆಟ್. ಸೊ ಏನಕ್ಕೆ ರಾಂಗ್ ಅಂತ ಬೇರೆ ಆಪ್ಷನ್ ನ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 5, ವಾಟ್ ಈಸ್ ದ 10th ಟರ್ಮ್ ಆಫ್ ದ ಸೀಕ್ವೆನ್ಸ್ ಡಿಫೈನ್ಡ್ ಬೈ nth of a is equal to 3n minus 2. ನೋಡಿ, n is equal to 10 ಅಂತ ಕೇಳಿದರೆ 10, a 10 is equal to 3 into 10 minus 2. Here 30 minus 2
is 28. ಸರಿ ಉತ್ತರ ಆಪ್ಷನ್ ನಂಬರ್ ಬಿ 28. Question number 6. Which of the following represents a geometric series rather than arithmetic series? ಇಲ್ಲಿ GP ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಯಾವ ತರ ಇರುತ್ತಪ್ಪ ಸೀರೀಸ್ ಅಂದ್ರೆ ಎ ಕಾಮ ಎ ಆರ್ ಕಾಮ ಎ ಆರ್ ಸ್ಕ್ವೇರ್ ಅಪ್ ಟು ಎ ಆರ್ ಟು ದ ಪವರ್ ಆಫ್ ಎನ್. ಎಪಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬಂದು ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ 2d up to a plus nd. Here d is the difference and r is the ratio. ನೋಡಿ ಇಲ್ಲಿ ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ. ಏನಕ್ಕೆ ಸರಿಯಪ್ಪ ಅಂದ್ರೆ ಇದರ ರೇಷಿಯೋ ನೋಡೋಣ. R2 by R1 is 6 by 3 is 2. ಅದೇ ರೀತಿ R3 by R2 is equal to 12 by 6 ಅಂದ್ರೆ 2 ಆಯ್ತು. ನೆಕ್ಸ್ಟ್ R4 by R3 is equal to 24 by 12 is 2. ಸೊ ಇದಕ್ಕೆ ರೇಷಿಯೋ ಕಾಮನ್ ಇರೋದಕ್ಕೋಸ್ಕರ ಇದು ನಾವು ಜಿಯೋಮೆಟ್ರಿಕ್ ಸೀರೀಸ್ ಅಂತ ಕರಿತೀವಿ. ಸೊ ಸರಿ ಉತ್ತರ ಆಪ್ಷನ್ ಬಿ. ಕ್ವಶನ್ ನಂಬರ್ 7. ಎ ಮ್ಯಾಟ್ರಿಕ್ಸ್ ಈಸ್ ಬೆಸ್ಟ್ ಡಿಫೈನ್ಡ್ ಇನ್ ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಆಸ್. ಇಲ್ಲಿ ಮ್ಯಾಟ್ರಿಕ್ಸ್ ನ ಡೆಫಿನೇಷನ್ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಬಂದು ಆಪ್ಷನ್ ಬಿ. ಎ ರೆಕ್ಟಾಂಗ್ಯುಲರ್ ಅರೇ ಆಫ್ ನಂಬರ್ಸ್ arranged in rows and columns. Matrix A is equal to ಈ ತರ ಇದನ್ನ ನಾವು ರೋ ಅಂತ ಕರಿತೀವಿ. ರೋ 4 5 6 ಇದನ್ನ ಕಾಲಮ್ ಅಂತ ಕರಿತೀವಿ. ಇದು 2 into 3 ನ ಒಂದು ಆರ್ಡರ್ ಆಗಿರುತ್ತೆ. ಮೊದಲನೇದು ರೋ, ಅದಾದ್ಮೇಲೆ ಕಾಲಮ್ಸ್. ಕ್ವಶನ್ ನಂಬರ್ 8. Tabular data showing marks obtained by 3 students in 4 subjects is represented in matrix form if student S2 scores 75 in subject T3. What is its matrix position A into 3? ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ನ ಅವರು ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಸ್ಟೂಡೆಂಟ್ S1 S2 S3 ಕಾಲಮ್ T1 T2 T3 T4 ಅಂತ. ಇಲ್ಲಿ ಅವರು ಸ್ಟೂಡೆಂಟ್ 2 ನ T3 ಅಂದ್ರೆ ಸಬ್ಜೆಕ್ಟ್ 3 ನ ಸ್ಕೋರ್ ಬಂದು 75 ಅಂತ ಹೇಳಿದ್ದಾರೆ. ಸೊ ವಾಟ್ ಈಸ್ ದ ಮ್ಯಾಟ್ರಿಕ್ಸ್ ಪೊಸಿಷನ್ ಆಫ್ 2 into 3? ನೋಡಿ ಎರಡನೇ ರೋ ಮತ್ತೆ ಮೂರನೇ ಕಾಲಮ್. ದಿಸ್ ಇಸ್ ದ ಪೊಸಿಷನ್. ಎರಡನೇ ರೋ ಮೂರನೇ ಕಾಲಮ್. ಸೊ ಸರಿ ಉತ್ತರ ಆಪ್ಷನ್ ಬಿ. ಕ್ವಶನ್ ನಂಬರ್ 9. ಎವಾಲ್ಯುಯೇಟ್ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಇದನ್ನ ನಾವು 8 into 7 into 6 ಫ್ಯಾಕ್ಟೋರಿಯಲ್ ಅಂತ ಬರೆದ್ರೆ ಇದನ್ನ 6 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. 6 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಸೊ 2 1s 2 4s 7 4s 28. ಆಪ್ಷನ್ ಎ ಇಸ್ ಕರೆಕ್ಟ್. Next, question number 10. What is the value of 1 factorial plus 2 factorial plus 3 factorial plus 4 factorial? ಇದರದ ವ್ಯಾಲ್ಯೂ ಬಂದು 1 factorial is 1, 2 factorial is 2 into 1 is equal to 2, 3 factorial is 3 into 2 into 1 is equal to 6, 4 factorial is equal to 4 into 3 into 2 into 1 24. So 24 ಮತ್ತೆ 36 is 30 32 33. So ಸರಿ ಉತ್ತರ ಬಂದು ಆಪ್ಷನ್ ಬಿ 33. ಕ್ವಶನ್ ನಂಬರ್ 11. ಡೇಟಾ ಕಲೆಕ್ಟೆಡ್ ಫಸ್ಟ್ ಅಂಡ್ ಡೈರೆಕ್ಟ್ಲಿ ಫ್ರಮ್ ದ ಸೋರ್ಸ್ ಈಸ್ ಕಾಲ್ಡ್. ಇದನ್ನ ನಾವು ಪ್ರೈಮರಿ ಡೇಟಾ ಅಂತ ಕರಿತೀವಿ. ಇದನ್ನ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನೋಡ್ತೀವಿ. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಏನು ಸ್ಟ್ಯಾಟಿಸ್ಟಿಕ್ಸ್ ಇರುತ್ತಲ್ವಾ ಸಬ್ಜೆಕ್ಟ್ ಅಲ್ಲಿ ತರ ಇರುತ್ತೆ. ಇದು ಕ್ಲಾಸು, ಫ್ರೀಕ್ವೆನ್ಸಿ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ.
ಈ ತರ ಕಾಲಮ್ ಅಲ್ಲಿ ನಾವು ಡೈರೆಕ್ಟ್ ಸೋರ್ಸ್ ಇಂದ ತಗೋದನ್ನು ಪ್ರೈಮರಿ ಸೋರ್ಸ್ ಅಂತ ಕರಿತೀವಿ. ಇನ್ ಎ ಪೈ ಚಾರ್ಟ್ ದ ಟೋಟಲ್ ಆಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಆಫ್ ದ ಸರ್ಕಲ್. ನೋಡಿ ಈ ತರ ಪೈ ಚಾರ್ಟ್, ಇದನ್ನ ನೀವು ಬಜೆಟ್ ಓದ್ಬೇಕಾದ್ರೆ ನೋಡ್ತೀರಿ, ಈ ರೀತಿ ಇರುತ್ತೆ. ಸೊ ಸೆಂಟರ್ನ ಇದು ರೌಂಡ್ ಎಷ್ಟಿರಪ್ಪ ಇರುತ್ತೆ ಅಂದ್ರೆ ಇದು 360 ಡಿಗ್ರಿ ಇರುತ್ತೆ. ಸೊ ಆಪ್ಷನ್ ನಂಬರ್ 3 360 ಡಿಗ್ರಿ. ಸೊ ಇದಿಷ್ಟು ಅರ್ಥಮೆಟಿಕ್ ಸಬ್ಜೆಕ್ಟ್. ಈಗ ನಾವು ಆಲ್ಜಿಬ್ರಾದ ಬಗ್ಗೆ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 13. ವಾಟ್ ಈಸ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್? ನೋಡಿ ಇಲ್ಲಿ ಡಿಗ್ರಿ ಕೇಳ್ತಾ ಇದ್ರು, ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ನ ಡಿಗ್ರಿ ಯಾವ್ದು ಹೈಯೆಸ್ಟ್ ಡಿಗ್ರಿ ಇರುತ್ತೆ. ಎಕ್ಸ್ ಟು ದ ಪವರ್ ಆಫ್ 4 ಅಂದ್ರೆ ಇದ್ದು ಡಿಗ್ರಿ 4. ನೆಕ್ಸ್ಟ್ ಎಕ್ಸ್ ಸ್ಕ್ವಯರ್ y3 ಇದ್ರದ್ದು ಡಿಗ್ರಿ ಬಂದು 5 ಆಗುತ್ತೆ. ಏನಕ್ಕೆ ಅಂದ್ರೆ 5 2 ಪ್ಲಸ್ 2 2 ಪ್ಲಸ್ 3 ಇಸ್ 5. ಎಕ್ಸ್ ವೈ ಇಲ್ಲಿ ಇದ್ರದ್ದು ಪವರ್ ಇದ್ರ ಡಿಗ್ರಿ ಬಂದು 2. ಸೊ ಈ ಸರಿ ಉತ್ತರ ಆಪ್ಷನ್ ಬಿ ಇಸ್ 5. ನೆಕ್ಸ್ಟ್ ಎಕ್ಸ್ಪ್ಯಾಂಡ್. ನೋಡಿ ಇದು ಎ ಪ್ಲಸ್ ಬಿ ನ ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆ. ಇದಕ್ಕೆ ಉತ್ತರ ಬಂದು ಎಕ್ಸ್ಪ್ಯಾಂಡೆಡ್ ಫಾರ್ಮುಲಾ ಬಂದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ ಈ ತರನೇ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ್ರೆ 3x ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ 3x ಇಂಟು 4 ಇಂಟು 2 ಇಲ್ಲಿ 9x ಸ್ಕ್ವೇರ್ ಪ್ಲಸ್ 16 ಪ್ಲಸ್ 24x. ಸೊ ಸರಿ ಉತ್ತರ ಬಂದು ಆಪ್ಷನ್ ಬಿ. ಸಾಲ್ವ್ ಫಾರ್ x 5x minus 7 is equal to 2x plus 8. ನೋಡಿ 5x minus 7 is equal to 2x plus 8. ಈ 5x ನ 2x ನ ಈ ಕಡೆ ತಗೋಣ, x ಗಳ ಒಂದು ಕಡೆ. ನೆಕ್ಸ್ಟ್ 8 plus 7 ಇದು 3x, ಇದು 15 ಆಯ್ತು. ಸೊ x is equal to 3 ones 3 5s. x is equal to option B 5. Question number 16. Which of the following is a pure quadratic equation? ನೋಡಿ ಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಶನ್ ಇನ್ ದ ಫಾರ್ಮ್ ಆಫ್ ಯಾವ ತರ ಇರುತ್ತಪ್ಪ ಅಂದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಇದನ್ನ ನಾವು ಪ್ಯೂರ್ ಕ್ವಾಡ್ರಾಟಿಕ್ ಫಾರ್ಮ್ ಅಂತ ಕರಿತೀವಿ. ನೋಡಿ ಇಲ್ಲಿ ಈ ಲೀನಿಯರ್ ಈಕ್ವೇಶನ್, ಲೀನಿಯರ್ ಟರ್ಮ್ ಅಂದ್ರೆ ಇದು ಲೀನಿಯರ್ ಟರ್ಮ್ 5x 4x 3x. ಇದನ್ನ ಹೊರತುಪಡಿಸಿ ಯಾವ್ದಪ್ಪ ಇದೆ ಅಂದ್ರೆ ಆಪ್ಷನ್ ಬಿ 3x ಸ್ಕ್ವೇರ್ ಮೈನಸ್ 27 is equal to 0 is in the form of ax square plus c is equal to 0. ಸೊ ಇದಕ್ಕೆ ನಾವು ಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರಿತೀವಿ. ಕ್ವಶನ್ ನಂಬರ್ 17. ಫ್ಯಾಕ್ಟರೈಸ್ ದ ಟ್ರೈನಾಮಿಯಲ್ಸ್. ಇದರ ಫ್ಯಾಕ್ಟರ್ಸ್ ನ ಕಂಡುಹಿಡಿ ಅಂತ ಕೇಳ್ತಾ ಇದ್ರೆ, ನೋಡಿ ಫ್ಯಾಕ್ಟರ್ಸ್ ಅಂದ್ರೆ ಈ 20 ಇದನ್ನ ಮಲ್ಟಿಪ್ಲೈ ಮಾಡಿ, ಸೊ ಇಲ್ಲೇನು ನಾವು ನಂಬರ್ಸ್ ತಗೊಂತಿರಲ್ಲ ಅದನ್ನ ಆಡ್ ಮಾಡಿದ್ರೆ 9x ಬರಬೇಕು, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 20x ಸ್ಕ್ವೇರ್ ಬರಬೇಕು. ನೋಡಿ ಆ ರೀತಿ ಇರುವಂತದ್ದು ಯಾವ್ದಪ್ಪ ಅಂದ್ರೆ 5x ಇಂಟು 4x ಇಂಟು 4 ಮಾಡಿದ್ರೆ 20 ಆಗುತ್ತೆ, ಆಡ್ ಮಾಡಿದ್ರೆ 9x ಆಗುತ್ತೆ. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್. ಇದನ್ನ ಯಾವ ತರ ಬರೀಬೇಕಂದ್ರೆ x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 4x ಪ್ಲಸ್ 20. ನೋಡಿ ಇಲ್ಲಿ ನಾವು x ನ ಕಾಮನ್ ತೆಗೆದ್ರೆ x ಪ್ಲಸ್ 5 ಆಯ್ತು. ನೆಕ್ಸ್ಟ್ ಈ ಎರಡು ಟರ್ಮ್ ಅಲ್ಲಿ 4 ನ ಕಾಮನ್ ತೆಗೆದ್ರೆ x ಪ್ಲಸ್ 5 ಆಯ್ತು. ಸೊ ಈಗ ಎರಡು ಟರ್ಮ್ ಯಾವ್ದಪ್ಪ ಅಂದ್ರೆ x ಪ್ಲಸ್ 4 ಇಂಟು x ಪ್ಲಸ್ 5. ಆಪ್ಷನ್ ಎ ಇಸ್ ಸರಿ ಉತ್ತರ. ಕ್ವಶನ್ ನಂಬರ್ 18. ಫೈಂಡ್ ದ ಗ್ರೇಟೆಸ್ಟ್ ಲೆಂತ್ ಆಫ್ ಟೇಪ್ that can be used to measure exactly 3 meters, 5 meters and 10 centimeters, 12 meters, 30, 90 centimeters. ನೋಡಿ ಲೆಂತ್, ಗ್ರೇಟೆಸ್ಟ್ ಲೆಂತ್ ಅಂದ್ರೆ 3 ಮೀಟರ್ ನ ನಾವು ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ರೆ ಇದು 300 ಸೆಂಟಿಮೀಟರ್ ಆಯಿತು. ನೆಕ್ಸ್ಟ್ 5 ಮೀಟರ್ ಅಂಡ್ 10 ಸೆಂಟಿಮೀಟರ್ಸ್ ನ ಕನ್ವರ್ಟ್ ಮಾಡಿದ್ರೆ 5 10 ಸೆಂಟಿಮೀಟರ್ ಆಯಿತು. ನೆಕ್ಸ್ಟ್ 12 ಮೀಟರ್
90 ಸೆಂಟಿಮೀಟರ್ಸ್ನ ಕನ್ವರ್ಟ್ ಮಾಡಿದ್ರೆ 1290 ಸೆಂಟಿಮೀಟರ್ ಆಯಿತು. ಇದನ್ನ ಆ್ಯಡ್ ಮಾಡಿ ಈಗ 10 ಇಂಟು 11 ಇದಿಷ್ಟು ಆಯಿತು. ಸೊ ಇದಕ್ಕೆ ನಾವು ಈ ನಂಬರ್ಸ್ಗೆ ಎಚ್ ಸಿ ಎಫ್ ಕಂಡುಹಿಡಬೇಕು. ಎಚ್ ಸಿ ಎಫ್ ಯಾಕಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರು ಈ ನಂಬರ್ಸ್ನ ಡಿವೈಡ್ ಮಾಡುವಂಥ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು ಅಂತ 300 510 ಮತ್ತು 1290 ನೋಡಿ. ಇದು 3 ಇಂದ ಡಿವೈಡ್ ಆಗುತ್ತೆ, ಇದು 3 ಇಂದ ಡಿವೈಡ್ ಆಗುತ್ತೆ, ಇದು 3 ಇಂದ ಡಿವೈಡ್ ಆಗುತ್ತೆ, ಅಂದರೆ 30 30 30 ಇಂದ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದಪ್ಪ ಅಂದರೆ 30. ಸರಿ ಉತ್ತರ ಬಂದು ಆಪ್ಷನ್ 3 30 ಸೆಂಟಿಮೀಟರ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 19. Question number 19. Find the greatest number that will divide 43, 91 and 183 so as to leave the same remainder in each case. ಒಂದು ನಂಬರಿಂದ ನಾವು ಡಿವೈಡ್ ಮಾಡಿದಾಗ ಅದು ಎಲ್ಲದಕ್ಕೂ ಸೇಮ್ ರಿಮೈಂಡರ್ ಬರಬೇಕು. ಅಂಥದ್ದು ಯಾವುದು ಅಂತ ನೋಡಿ. ಇಲ್ಲಿ ಆಪ್ಷನ್ ಎನ ನೋಡೋಣ. ಆಪ್ಷನ್ ಎ 4 ಇದೆ. 43 ಡಿವೈಡೆಡ್ ಬೈ 4ನ ಮಾಡೋಣ. ಸೊ ಇಲ್ಲಿ ರಿಮೈಂಡರ್ 3 ಬಂತು. ಅದೇ ರೀತಿ 91 ಡಿವೈಡೆಡ್ ಬೈ 4 ಮಾಡೋಣ. ಸೊ ಇಲ್ಲೂ ಸಹ ರಿಮೈಂಡರ್ 3ನೇ ಬಂತು. ನೆಕ್ಸ್ಟು 183 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 4 ಮಾಡಿದಾಗ ಇಲ್ಲೂ ಸಹ ರಿಮೈಂಡರ್ ಬಂತು. ಸೊ ಇಲ್ಲಿ ಸರಿ ಉತ್ತರ ಬಂದು ಆಪ್ಷನ್ ನಂಬರ್ 4. ಆಪ್ಷನ್ ಎ 4 is ಸರಿ ಉತ್ತರ. ಕ್ವಶನ್ ನಂಬರ್ 20. In which quadrant does the point -3, 5 lies? ಇದನ್ನ ನಾವು ಕಾರ್ಟೀಷಿಯನ್ ಪ್ಲೇನ್ ಅಂತ ನೋಡ್ತಾ ಹೋದ್ರೆ ಕಾರ್ಟೀಷಿಯನ್ ಪ್ಲೇನ್ ಅಲ್ಲಿ ಇರುತ್ತೆ. ಇದನ್ನ ನಾವು ಫಸ್ಟ್ ಕ್ವಾಡ್ರೆಂಟ್, ಇದು ಸೆಕೆಂಡ್ ಕ್ವಾಡ್ರೆಂಟ್, ಇದು ಥರ್ಡ್ ಕ್ವಾಡ್ರೆಂಟ್ ಮತ್ತೆ ಇದು ಫೋರ್ತ್ ಕ್ವಾಡ್ರೆಂಟ್ ಅಂತ ಕರಿತೀವಿ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದು ವೈ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್, ಪ್ಲಸ್ ಪ್ಲಸ್ ಇರುತ್ತೆ. ನೆಕ್ಸ್ಟ್ ಮೈನಸ್ ಪ್ಲಸ್ ಇರುತ್ತೆ. ಇದರಲ್ಲಿ ಮೈನಸ್ ಮೈನಸ್, ಇಲ್ಲಿ ಪ್ಲಸ್ ಮೈನಸ್ ಇರುತ್ತೆ. ಸೊ ಇಲ್ಲಿ -3 -3, 5 ಬಂದು ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇರುತ್ತೆ. ಇದಿಷ್ಟು ಆಲ್ಜಿಬ್ರಾದಾದ್ರೆ ಈಗ ಥರ್ಡ್ ಟಾಪಿಕ್ ಬಂದು ಜಿಯೋಮೆಟ್ರಿ. ಕ್ವಶನ್ ನಂಬರ್ 21. Euclid's first axiom states that things which are equal to the same things are equal to each other. ನೋಡಿ ಇಲ್ಲಿ ಆಕ್ಸಿಮ್ 1 ಏನಪ್ಪ ಹೇಳುತ್ತಂದ್ರೆ ಥಿಂಗ್ಸ್ ನೋಡಿ ಎ ಇಸ್ ಈಕ್ವಲ್ ಟು ಬಿ ಆದ್ರೆ, ಅದೇ ರೀತಿ ಬಿ ಇಸ್ ಈಕ್ವಲ್ ಟು ಸಿ ಆದ್ರೆ, ಸೊ ಎ ಆಟೋಮೆಟಿಕಲಿ ಎ ಇಸ್ ಈಕ್ವಲ್ ಟು ಸಿ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದು ಯೂಕ್ಲಿಡ್ಸ್ ನ ಫಸ್ಟ್ ಆಕ್ಸಿಮ್ ಆಗುತ್ತೆ. ಕ್ವಶನ್ ನಂಬರ್ 22. ವಾಟ್ ಈಸ್ ದ ಪ್ರಿಸೈಸ್ ರಿಲೇಶನ್ಶಿಪ್ ಬಿಟ್ವೀನ್ ಎ ಕಂಡೀಷನಲ್ ಸ್ಟೇಟ್ಮೆಂಟ್ ಅಂದ್ರೆ ಇಫ್ ಎಫ್ ಪಿ ದೆನ್ ಕ್ಯೂ ಅಂಡ್ ಇಟ್ಸ್ ಕನ್ವರ್ಸ್ ಅಂದ್ರೆ ಅದಲು ಬದಲು ಅಂತ ಅರ್ಥ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ. ದ ಹೈಪೋಥಿಸಿಸ್ ಅಂಡ್ ಕನ್ಕ್ಲೂಷನ್ ಆರ್ ಸ್ವ್ಯಾಪ್ಡ್ ಕ್ಯೂ ದೆನ್ ಪಿ ಅಂತ. ಹೈಪೋಥಿಸಿಸ್ ಮತ್ತೆ ಕನ್ಕ್ಲೂಷನ್ ಸ್ವ್ಯಾಪ್ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಕನ್ವರ್ಸ್ ಅಂದ್ರೆ ಸ್ವ್ಯಾಪ್. ಕ್ವಶನ್ ನಂಬರ್ 23.
What is the total number of diagonals that can be drawn in a polygon with n sides? So ಇದಕ್ಕೆ ಒಂದು ಪಾಲಿಗಾನ್ ಇದೆ. ಒಂದು ಪಾಲಿಗಾನ್ ಅಂದ್ರೆ ಇದನ್ನ ಪಾಲಿಗಾನ್ ಅಂತ ಕನ್ಸಿಡರ್ ಮಾಡಿ. ಇದು ಡಯಾಗನಲ್, ಇದು ಡಯಾಗನಲ್. ಸೊ ಇದು ಎಷ್ಟು ಡಯಾಗನಲ್ ಇರುತ್ತೆ ಅಂತ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇದೆ. ಡಯಾಗನಲ್ಸ್ ನ ಕಂಡುಹಿಡಿಯುವಂತ ಫಾರ್ಮುಲಾ is equal to n minus n minus n into n minus 3 divided by 2, where n is equal to number of sides. ನೋಡಿ ಇಲ್ಲಿ 1 2 3 4 5 6 ಸೈಡ್ ಇದೆಯಲ್ವಾ, ಸೊ n is 6 ಆಗುತ್ತೆ. ಆಗ ಇದು 6 minus 3 3 and 2 3 ಸೊ 9 ಡಯಾಗನಲ್ಸ್ ನ ಇಲ್ಲಿ ನಾವು ಮಾಡಬಹುದು ಅಂತ. ಇಲ್ಲಿ ಸರಿ ಉತ್ತರ ಬಂದು ಆಪ್ಷನ್ ನಂಬರ್ ಬಿ ಸರಿ ಉತ್ತರ. ಕ್ವಶನ್ 24. ವಾಟ್ ಈಸ್ ದ sum of all interior angles of any triangular in Euclidean geography? ಇಂಟೀರಿಯರ್ ಆಂಗಲ್ಸ್ ಆಫ್ ಟ್ರಯಾಂಗಲ್ ನೋಡಿ, ಈ ಟ್ರಯಾಂಗಲ್ ನ ಇಂಟೀರಿಯರ್ ಆಂಗಲ್ಸ್ ಇವು ಇಂಟೀರಿಯರ್ ಆಂಗಲ್ಸ್. ಇದರದ್ದು ಆಲ್ವೇಸ್ ಇದ್ರ ಸಮ್ ಬಂದು 180 ಡಿಗ್ರಿ ಇರುತ್ತೆ. ಎ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಕ್ವಶನ್ ನಂಬರ್ 25. In a triangle ABC, if angle A is 55 degree, angle B is 65 degree, what is the measure of angle C? ನೋಡಿ ಈ ತರ ಕೊಟ್ಟಿದ್ದಾರೆ. ಎ ಬಿ ಸಿ, angle A is 55 degree, angle B is 65 degree. ನಾನು ಹೇಳಿದ ಮೇಲ್ಗಡೆದು angle A is 55 degree plus 65 degree plus C is equal to 180 degree. So C is equal to 180 minus 120 is equal to 60 degree. Option B ಸರಿ ಉತ್ತರ. Question number 26. What is the fundamental geometric meaning of the congruence between two plane figures? ಇದಕ್ಕೆ ಸರಿ ಉತ್ತರ ಬಂದು they are identical in shape and size. ಟೂ ಕಾಂಗ್ರುಯೆಂಟ್ಸ್ ಅಂದ್ರೆ ಎರಡು ಟ್ರಯಾಂಗಲ್ ಸೇಮ್ ಸೈಜು ಮತ್ತೆ ಸೇಮ್ ಶೇಪ್ ಅನ್ನು ಹೊಂದಿದ್ರೆ ನಾವು ಅದನ್ನ ಕಾಂಗ್ರುಯೆನ್ಸ್ ಅಂತ ಕರಿತೀವಿ. ಇದರಲ್ಲಿ ಡಿಫ್ರೆಂಟ್ ಕಾಂಗ್ರುಯೆನ್ಸ್ ನ ನೋಡಬಹುದು. ಎಸ್ ಸೈಡ್ 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 ಆಂಗಲ್ ಸೈಡ್. ನೆಕ್ಸ್ಟ್ ಕ್ವಶನ್ ನಂಬರ್ 27. ವಾಟ್ ಈಸ್ ಅನ್ ಆಲ್ಟಿಟ್ಯೂಡ್ ಆಫ್ ಎ ಟ್ರಯಾಂಗಲ್? ಸೊ ಟ್ರಯಾಂಗಲ್ ನ ಡೆಫಿನೇಷನ್ ಕೇಳ್ತಾರೆ. ಇದಕ್ಕೆ ಆಪ್ಷನ್ ನಂಬರ್ ಬಿ ಸರಿ ಉತ್ತರ. ಎ ಪರ್ಪೆಂಡಿಕ್ಯುಲರ್ ಲೈನ್ ಸೆಗ್ಮೆಂಟ್ ಡ್ರಾನ್ ಫ್ರಮ್ ಎ ವರ್ಟೆಕ್ಸ್ ಟು ದ ಆಪೋಸಿಟ್ ಸೈಡ್. ಇದಕ್ಕೆ ನೋಡಿ, ದಿಸ್ ಈಸ್ ಟ್ರಯಾಂಗಲ್, ದಿಸ್ ಇಸ್ ದ ವರ್ಟೆಕ್ಸ್ ಪಾಯಿಂಟ್. ಇದಕ್ಕೆ ಆಪೋಸಿಟ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಲೈನ್ ಹೇಳಿದ್ರೆ ಇದನ್ನ ನಾವು ಆಲ್ಟಿಟ್ಯೂಡ್ ಅಂತ ಕರಿತೀರಿ. ದಿಸ್ ಇಸ್ ದ ಹೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 28. Question number 28. How many total distinct elements comprise a given quadrilateral? Sides, angles and diagonals combined. ಒಂದು ಕ್ವಾಡ್ರಿಲೇಟರಲ್ ಅಪ್ ಅಂದ್ರೆ 4 sides ನ ಹೊಂದಿರುತ್ತೆ. 4 sides ಇರೋದನ್ನ ಕ್ವಾಡ್ರಿಲೇಟರಲ್ ಅಂತಾರೆ. ಇಲ್ಲಿ ಸೈಡ್ಸ್ ಬಂದು 4, angles ಬಂದು 4 and diagonals ಬಂದು 2. So total 10 elements ಆಯ್ತು. Question number 29. In any parallelogram, what is the geometric relation between any two consecutive internal angles? So internal angles ಏನಿದೆ ಇದು ಮತ್ತೆ ಡಿ ಮತ್ತೆ ಬಿ. ಇಲ್ಲಿ angle A plus
ಆಂಗಲ್ ಸಿ ಏನು ಆಪೋಸಿಟ್ ಆಂಗಲ್ಸ್ ಇದೆಯಲ್ಲ ಅದ್ರ ಸಪ್ಲಿಮೆಂಟರಿ ಅಂದರೆ 180 ಡಿಗ್ರಿ ಇರುತ್ತೆ ಅದ್ರ ಸಮ್. ಸೊ ಇದಕ್ಕೆ ಆಪ್ಷನ್ ನಂಬರ್ 2 ದೇ ಆರ್ ಸಪ್ಲಿಮೆಂಟರಿ ಸಮ್ ಟು 180 ಡಿಗ್ರಿ ಸರಿ ಉತ್ತರ. ಕ್ವಶನ್ ನಂಬರ್ 30. If a quadrilateral is a parallelogram, what is the relationship between its opposite sides? So ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ. ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇನ್ ಲೆಂತ್ ಅಂಡ್ ಪ್ಯಾರಲಲ್. ನೋಡಿ ಇಲ್ಲಿ ಎ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ, ಅದೇ ರೀತಿ ಡಿ ಸಿ ಈಸ್ ಪ್ಯಾರಲಲ್ ಟು ಎ ಬಿ. ಆಪೋಸಿಟ್ ಸೈಡ್ಸ್ ಕೂಡ ಅಷ್ಟೇ. ಈ ಎ ಡಿ side is equal to BC side and DC side is equal to AB side. ಇದು relationship in the quadrilateral in a parallelogram. Question number 31. What is the fundamental statement of midpoint theorem for a triangle? ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ. A segment joining the midpoint of two sides of a triangle is parallel to third side. A, B, C, D, E. ಇಲ್ಲಿ D is parallel to BC ಅಂತ ಹೇಳ್ತಾ ಇದ್ದಾರೆ third side and equal to half of it ಅಂದ್ರೆ ಇದರದ ಲೆಂತ್ ಬಂದು BC is DE is half of BC. ಇದರದ ಲೆಂತ್ ಇದರಲ್ಲಿ ಹಾಫ್ ಇರುತ್ತೆ. ದಿಸ್ ಇಸ್ ದ ಮಿಡ್ ಪಾಯಿಂಟ್ ಥಿಯರಮ್ ನ ಡೆಫಿನೇಷನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 32. What is the fundamental property regarding the areas of two parallelograms on the same base and between the same parallel? ಇದಕ್ಕೆ ಸರಿ ಉತ್ತರ ಬಂದು ಆಪ್ಷನ್ ಬಿ. Their areas are exactly equal and each other. ಏನ್ ಟೂ ಪ್ಯಾರಲೋಗ್ರಾಮ್ಸ್ ಇದೆಯಲ್ವಾ, ಸೇಮ್ ಬೇಸ್ ಮತ್ತೆ ಸೇಮ್ ಪ್ಯಾರಲಲ್ಸ್ ಇದ್ರೆ ಅದನ್ನ ನಾವು ಸೇಮ್ ಏರಿಯಾ ಆಲ್ಸೋ ಸೇಮ್. ಕ್ವಶನ್ ನಂಬರ್ 33. In a cyclic quadrilateral ABCD, this is the quadrilateral ABCD. A is 70 degree. Find the C. ನೋಡಿ ಈಗ ಆಪೋಸಿಟ್ ಆಂಗಲ್ಸ್ ಏನಿದಲ್ವಾ ಸಿ ಈಸ್ ಟೋಟಲ್ 180 ಡಿಗ್ರಿ ಇರುತ್ತೆ. ಇಲ್ಲಿ ಆಂಗಲ್ ಎ ಕೊಟ್ಟಿದ್ದಾರೆ ಎಷ್ಟು 70 ಡಿಗ್ರಿ. ಸೊ ಆಂಗಲ್ ಸಿ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸಿ ಇಸ್ ಈಕ್ವಲ್ ಟು 180 minus 70 110. ಆಪ್ಷನ್ ಸಿ. ಕ್ವಶನ್ ನಂಬರ್ 34. The base of a rectangular prism is triangle. ಒಂದು ಪ್ರಿಸಮ್ ಇದೆ, ಆ ಪ್ರಿಸಮ್ ನ ರೆಕ್ಟಾಂಗ್ಯುಲರ್ ಪ್ರಿಸಮ್ ಅಂದ್ರೆ ಇಸ್ ದ ರೆಕ್ಟಾಂಗ್ಯುಲರ್ ಪ್ರಿಸಮ್. Right prism is a triangle with sides this is the prism. ಇಲ್ಲ ಸೊ ಇದರದ್ದು ಸೈಡ್ಸ್ ಬಂದು 9 centimeter, 12 centimeter, 15 centimeter. If its height is 10 centimeter, find the total surface area. ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕಿಂತ ಮೊದಲು ನಾವು ಏರಿಯಾ ಆಫ್ ಟ್ರಯಾಂಗಲ್ ನೋಡೋಣ. ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಇಲ್ಲಿ ಬೇಸ್ ಬಂದ್ರು 9 centimeter, ಹೈಟ್ ಬಂದು 12 centimeter ಆಗುತ್ತೆ. ಇದು ಟ್ರಯಾಂಗಲ್ ನ ಪ್ರಾಬ್ಲಮ್. 54 centimeter ಸ್ಕ್ವೇರ್ ಇಸ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಆಗುತ್ತೆ. ನೆಕ್ಸ್ಟ್ ಬಂದು ಇದರ ಪೆರಿಮೀಟರ್ ನ ಫೈಂಡ್ ಔಟ್ ಮಾಡೋಣ.
ಪೆರಿಮೀಟರ್ ಬಂದು ಎಲ್ಲ ಸೈಡ್ಸ್ನ ಆ್ಯಡ್ ಮಾಡಿ 12 ಮತ್ತು 15. ಸೊ ಇದಕ್ಕೆ 36 ಸೆಂಟಿಮೀಟರ್ ಇಸ್ ದ ಪೆರಿಮೀಟರ್. ನೆಕ್ಸ್ಟ್ ಬಂದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು perimeter into height of prism. Height of prism. 36 into height of prism is 10 centimeter. That is equal to 360 centimeter is the lateral surface area. Next, total surface area is equal to LSA plus 2 into base area. Base area. So total it was 360 centimeter square is lateral surface area plus 2 into base height ಬಂದು 54 ಆಗುತ್ತೆ ಬೇಸ್ ಏರಿಯಾ. 360 ಪ್ಲಸ್ 54 ಅಂದರೆ 4 8 108. ಸೊ ಟೋಟಲ್ ಬಂದು 468 ಸೆಂಟಿಮೀಟರ್ ಸ್ಕ್ವೇರ್ ಇಸ್ ಸರಿ ಉತ್ತರ. ಸೊ ಇಲ್ಲಿ ಈ ಆಪ್ಷನ್ ಇರೋದಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ಸರಿ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಯಾವುದು ಅಲ್ಲ, 468 ಇಸ್ ದ ಸರಿ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 35. 35 ಏನು? The base of a right pyramid is a square of side 10 centimeter. If its height is 12 centimeter, what is the lateral surface area of the pyramid? Right pyramid. ಈ ತರ ಇದೆ ಇದು. ಇದ್ರದ್ದು ಸ್ಲ್ಯಾಂಟ್ ಹೈಟ್ ನ ಫೈಂಡ್ ಔಟ್ ಮಾಡೋಣ. ಸ್ಲ್ಯಾಂಟ್ ಹೈಟ್ h is equal to a by 2. Here a is the base. 5 centimeter is the slant height. Next length ಬಂದು root of h square plus a by 2 ನ whole square. Height ಬಂದು 12 square plus slant height ಬಂದು 5 square. Therefore ಇಲ್ಲಿ 144 plus 25 ಇದದ್ದು 13 is length. ನಮಗೆ ಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ lateral surface area. Lateral surface area is equal to half into 4a into L. 2 ones are 2 twos are, so 2 times of AL. 2 into 13 into 5. A is 5. So 260 centimeter square is the lateral surface area of the right pyramid. Question number 36. If the circumference of a circle is 88, circumference of a circle is 88,
88. Find its radius. So pi ನ 22/7 ಅಂತ ಕರಿತೀರಿ. So r ಇದು 1 ಜ 4 ಜ 7 4 28. ಇದು 2 pi r 2 1 ಜ 2 4 ಜ. So 14 centimeter is the ಸರಿ ಉತ್ತರ. Question number 37. If a chord of a circle of radius 10 centimeter is at a distance of 6 centimeter from the center, find the length of the chord. ಈ ತರ ಇದೆ ಸರ್ಕಲ್, ಅದರಲ್ಲಿ ಒಂದು ಕಾರ್ಡ್ ಎ ಬಿ ಫ್ರಮ್ ದ ಸೆಂಟರ್ ಇಂದ ಇಲ್ಲಿಗೆ 6 ಸೆಂಟಿಮೀಟರ್ ಇದೆ. ಸೊ ಇದ್ರದ್ದು ರೇಡಿಯಸ್ ಬಂದು 8 ಇರುತ್ತೆ. ಸೊ ಫೈಂಡ್ ದ ಲೆಂತ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಓ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್. ಓ ಎ ಬಂದು 8 ಸ್ಕ್ವೇರ್, ಓ ಸಿ 6 ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಎಲ್ 64 minus 36 is equal to AC square is 20. Chord of radius is 10 centimeter ಅಂದ್ರೆ ಇದು 5 ಆಗುತ್ತೆ. ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು OC. ಇದು 10 ಸ್ಕ್ವೇರ್, 10 ಅಂದ್ರೆ 100, 100 minus 36 is 64. Then AC square, then AC is equal to 8 centimeter. ಸೊ ಇಲ್ಲಿ ಸರಿ ಉತ್ತರ ಬಂದು ಆಪ್ಷನ್ ಡಿ 8 centimeter. Next question number 38. If two circles touch each other internally, two circles touch internally, the number of common tangents can be drawn on them is, ನೋಡಿ ಎರಡಕ್ಕೂ ಟಚ್ ಆಗುವಂತ ಟ್ಯಾಂಜೆಂಟ್ ನ ಹೇಳ್ತೀರಂದ್ರೆ ಅದಕ್ಕೆ ಓನ್ಲಿ ಒನ್ ಮಾತ್ರ. Question number 39. In a triangle ABC, D is parallel to BC and AD is 2 centimeter. ನೋಡಿ ಇಲ್ಲಿ ಎಲ್ಲ ಒಂದು ಪ್ಯಾರಾಮೀಟರ್ಸ್ ಕೊಟ್ಟಿದ್ದಾರೆ. ಫೈಂಡ್ ದ ಲೆಂತ್ ಆಫ್ ದ, ಇದು ಮಿಡ್ ಪಾಯಿಂಟ್ ಥಿಯರಂ ಪ್ರಕಾರ AD is equal to divided by AD divided by DB, that is equal to AE is equal to divided by EC. AD ನ ವ್ಯಾಲ್ಯೂ 2, BD ನ ವ್ಯಾಲ್ಯೂ 3, AE ಬೇಕು ನಮಗೆ. ನೆಕ್ಸ್ಟ್ AE is 4 centimeter, ನಮಗೆ EC ಬೇಕು. So EC is equal to 2 1s 2 2s 3 into 2 6 centimeter is ಸರಿ ಉತ್ತರ. ರೀತಿ ಕ್ವಶನ್ ನಂಬರ್ 40. Pythagoras theorem basic triples in a right angled triangle ABC, right angled at B, if base AB is equal to 10 centimeter and perpendicular BC is equal to 24 centimeter, find the length of the hypotenuse AC. AC square is equal to AB square plus BC square. AB square is 10 square plus 24 square. Here 100 plus 24 square is 5.
76 ಟೋಟಲ್ 676. ಇದ್ರದ್ದು ಸ್ಕ್ವೇರ್ ರೂಟ್ ಬಂದು AC is equal to 26 ಸೆಂಟಿಮೀಟರ್ಸ್. ಇದು ಸರಿ ಉತ್ತರ. ಇದಿಷ್ಟು ಇವತ್ತಿನ ತರಗತಿ ಆಗಿತ್ತು. ಇದು ಬರೀ ಮ್ಯಾಥ್ಸ್ ಆಗಿತ್ತು. ಮುಂದಿನ ತರಗತಿ ನಾವು ಫಿಸಿಕ್ಸ್ ಮತ್ತೆ ಜಿಯೋಗ್ರಫಿ ಮತ್ತೆ ಮಾಡರ್ನ್ ಸರ್ವೇಯಿಂಗು ಕಂಪ್ಯೂಟರ್ ಅಪ್ಲಿಕೇಶನ್ಸ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.